ಇಂದು ತುಮಕೂರಿನ ಎಂಬ್ರೆಸ್ ಆಡಿಟೋರಿಯಂನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಡಿ.ಟಿ. ಶ್ರೀನಿವಾಸ್ ಅವರಿಗೆ ಅವರ ಅಭಿಮಾನಿ ಬಳಗದಿಂದ ಕೃತಜ್ಞತಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕೃತಜ್ಞತಾ ಸಮಾರಂಭದಲ್ಲಿ ಶಿಕ್ಷಕರು ತಮ್ಮ ಸವಲತ್ತುಗಳನ್ನು ನೀಡಬೇಕೆಂದು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿ.ಟಿ. ಶ್ರೀನಿವಾಸ್ ಅವರಿಗೆ OPSಗೆ ನಮ್ಮ ಸಂಸ್ಥೆಗಳನ್ನು ಸೇರಿಸಿಕೊಳ್ಳಿ ಹಾಗೂ ನಿವೃತ್ತ ಹೊಂದಲಿರುವ ಶಿಕ್ಷಕರಿಗೆ ಸವಲತ್ತುಗಳನ್ನು ನೀಡಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿ.ಟಿ. ಶ್ರೀನಿವಾಸ್ ಅವರು, ನಾನು ಎಂದು ಶಿಕ್ಷಕರ ಸೇವೆ ನಿರ್ವಹಿಸಲು ಸದಾ ಸಿದ್ಧನಿದ್ದೇನೆ. ಶಿಕ್ಷಕರ ಪರವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದು ಶಿಕ್ಷಕರಿಗೆ ಹೇಳಿದರು. ಸಮಾರಂಭದಲ್ಲಿ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಜಿ. ಪರಮೇಶ್ವರ್ ಅವರು OPS ವಿಚಾರವಾಗಿ ಶಿಕ್ಷಕರಿಗೆ ಮಾಡಿಕೊಡಲು ಸಮಯಾವಕಾಶ ಕೊಡಿ, ಖಂಡಿತವಾಗಿ OPS ಮಾಡಿಕೊಡುತ್ತೇನೆ ಎಂದರು. ಅಲ್ಲದೆ 7ನೇ ವೇತನವನ್ನು ಜಾರಿಗೊಳಿಸುವುದಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭರವಸೆ ನೀಡಿದರು. ಕೃತಜ್ಞತಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್, ಡಾಕ್ಟರ್ ಜಿ. ಪರಮೇಶ್ವರ್, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಗೌಡ, KPCC ಕಾರ್ಮಿಕ ವಿಭಾಗದ KB ಲೋಕೇಶ್, ಮುರಳೀಧರ ಹಾಲಪ್ಪ, ಇಕ್ಬಾಲ್ ಅಹಮದ್, ಮಾಜಿ ಶಾಸಕರಾದ ರಫೀಕ್ ಅಹಮದ್, ಹಿಂದುಳಿದ ವರ್ಗದ ವಿಭಾಗದ ಅಧ್ಯಕ್ಷರಾದ ಅನಿಲ್, ಇನ್ನೂ ಅನೇಕ ಕಾಂಗ್ರೆಸ್ನ ಮುಖಂಡರು ಹಾಗೂ ಎಲ್ಲ ಶಿಕ್ಷಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಇದ್ದಾರೆ. ರಫೀಕ್ ಅಹಮದ್ ಸಾಹೇಬ್ ಇದ್ದಾರೆ, ಕಿರಣ್ ಕುಮಾರ್ ಇದ್ದಾರೆ, ಚಂದ್ರಶೇಖರ್ ಗೌಡ್ ಇದ್ದಾರೆ, ಗೋವಿಂದ ರಾಜು ಇದ್ದಾರೆ, ನಮ್ಮ ಹೆಬ್ಬಾರು ಅಂದ್ರೆ ನೋಡಿದೆ ನಾನು, ಯಾಕೋ ಸಕ್ಸಸ್ ಆಗಿದೆ. ಹೆಬ್ಬಾರ್ ಇದ್ದಾರೆ, ನಮ್ಮ ನಿಕೇಶ್ ಮೌರ್ಯ ಅವರಿದ್ದಾರೆ, ಸುಲ್ತಾನ್ ಇದ್ದಾರೆ, ಷಣ್ಮುಗಪ್ಪ ಇದ್ದಾರೆ, ಬಲರಾಮ್ ಇದ್ದಾರೆ. ಇಕ್ಬಾಲ್ ವರ್ಷ ಆದ್ಮೇಲೆ ಅಲ್ಲಿಯವರೆಗೂ ನಾನು ಎಳ್ಕೊಂಡು ಹೋಗ್ಬೇಕು. ಇದನ್ನ ನಾವು ಟೀಚರ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಾವು ತೀರ್ಮಾನ ಮಾಡಬೇಕು. ನಾವು ನಿಮ್ಮ ಪರವಾಗಿ ನಿಲ್ತೇವೆ, ನಿಮ್ಮ ಪರವಾಗಿ ನಿಲ್ತೇವೆ ಅಂತೇಳಿ ತೀರ್ಮಾನ ಮಾಡಿ ಏನು ಹೇಳೋದು ಅಂದರೆ, ನಾನು ಹೇಳ್ತೇನೆ ನಿಮಗೆ, ಯಾಕಂದರೆ ನಿಮಗೂ ಕೂಡ ಇದರ ಅರಿವಿರಬೇಕು. ಇದು ನಾನು ಪ್ರಣಾಳಿಕೆ ಕಾಪಿನಲ್ಲಿ ಓದ್ತೀನಿ. ನಾನು ಟು ಸಿಂಪಥೆಟಿಕಲಿ ಕನ್ಸಿಡರ್ ಎಕ್ಸ್ಟೆನ್ಷನ್ ಆಫ್ OPS to the pensionable government employees who joined the service since 2006. ಇದು ನನ್ನ ಪ್ರಣಾಳಿಕೆಯಲ್ಲಿ ಬರೆದಿರೋದು. ನಾವು ಸಿಂಪಥೆಟಿಕಲಿ OPS ಅನ್ನ ಕನ್ಸಿಡರ್ ಮಾಡ್ತೇವೆ ಅಧಿಕಾರಕ್ಕೆ ಬಂದಾಗ ಅಂತ ಬರೆದಿದ್ವಿ. OPS ಅನ್ನ ಮಾಡ್ತೇವೆ, ಸಮಯ ಬೇಕಲ್ವಾ? ಇವತ್ತು ಹೇಳಿಬಿಟ್ಟು ನಾಳೆ ದಿವಸ ಇಲ್ಲಪ್ಪ ಹಣಕಾಸಿಂದಾಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಚೆನ್ನಾಗಿರುತ್ತಾ? OPS ಈಸ್ ಅಂಡರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸೆಂಟ್ ಗವರ್ಮೆಂಟ್. ಯಾವಾಗ ಮಾಡಬೇಕು ಅನ್ನೋದು ತೀರ್ಮಾನ ಆಗಬೇಕು, ಅದನ್ನ ಮಾಡ್ತೀವಿ. ಈ ಮಧ್ಯೆ 7th ಪೇ ಕಮಿಷನ್ ವರದಿ ಬಂದಿದೆ. 7th ಪೇ ಕಮಿಷನ್ ವರದಿನೂ ಬಂದಿದೆ. ಅದಕ್ಕೆ ಅನುಷ್ಠಾನ ಮಾಡಬೇಕು, ಅದಕ್ಕೆ 18,000 ಕೋಟಿ ಬೇಕು. ಇದರಲ್ಲಿ OPS ಮಾಡಿದೆ, ಇದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಬೇಕು. ಗ್ಯಾರಂಟಿ ಕೊಡಬೇಕು, 58,000 ಕೋಟಿ ಬೇಕು. ಯಾರಾದ್ರೂ ಮ್ಯಾಜಿಕ್ ಕಂಡಿದ್ದಿದ್ರೆ ಹೇಳ್ರ. ಅದಕ್ಕೆ ನಾನು ಆದ್ಯತೆಯ ಪ್ರಶ್ನೆಯನ್ನ ಮೊದಲೇ ಹೇಳಿದ್, ನಾನು ಅದಕ್ಕೋಸ್ಕರ ಹೇಳಿದೆ. ಈಗ ಅರ್ಥ ಆಗಿರ್ಬೋದು ನೀವು ಯಾಕೆ ಹೇಳಿದೆ ನಾನು. ಆದ್ರಿಂದ ಈ ಸಮಸ್ಯೆಯನ್ನ ನಾವು ಬಗೆಹರಿಸೋದಿಲ್ಲ ಅಂತ ಹೇಳಿಲ್ಲ ನಾನು. OPS ಮಾಡೋದಿಲ್ಲ, 7th ಪೇ ಕಮಿಷನ್ ವರದಿ ತಗೊಂಡಿದ್ದೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಹೇಳಿದ್ವ? ಅವ್ರು ಯಾರೋ ನಿಮ್ಮ ಅಧ್ಯಕ್ಷರು, ಸರ್ಕಾರಿ ನೌಕರರ ಅಧ್ಯಕ್ಷರು ಹೇಳ್ಬಿಟ್ರು, ಏನೋ ಸ್ಟ್ರೈಕ್ ಮಾಡ್ತಾರಂತೆ. ಇದು ಏನದು 7th ಪೇ ಕಮಿಷನ್ ಇಷ್ಟೇ ದಿವಸದಲ್ಲಿ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ನಾವೇನೋ ಮಾಡ್ತೀವಿ. ನೀವು ಮಾಡಿದ್ರೆ ನಾವು ಬೇಡ ಅನ್ನಕ್ಕಾಗುತ್ತಾ?
ಚುನಾವಣೆ ಬರುತ್ತೆ ಅಂತ ಕಾಣಿಸ್ತದೆ ನಿಮ್ಮಲ್ಲಿ ಅಲ್ವಾ? ಸರ್ಕಾರಿ ನೌಕರರ ಚುನಾವಣೆ ಇದೆ ಅಲ್ವೇನ್ರಿ? ಅಲ್ವಾ? ಈ ಹೇಳಿಕೆಗಳೆಲ್ಲ ಬರಬೇಕು. ಈ ಹೇಳಿಕೆಗಳು ಬಂದ್ರೆ ಒಟ್ಟು ಸ್ವಲ್ಪ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿಕೆಗಳು ಮಾಡ್ತಾರೆ, ಇಲ್ಲಿ ಸಂತೋಷ. ಆದ್ರೆ ನಾವು OPS ಅನ್ನ ಮಾಡ್ತೇವೆ, ಸಂದರ್ಭ ನೋಡ್ಕೊಂಡು ಮಾಡ್ತೇವೆ. 7th ಪೇ ಕಮಿಷನ್, ಅದಕ್ಕೆ ಹಿಂದೆ ಯಾವ ಪೇ ಕಮಿಷನ್ ಇತ್ತು? ಹೇಳಕ್ಕಾದ್ಮೇಲೆ ಹಿಂದಕ್ಕೆ ಆರ ಲೆಕ್ಕ ಸ್ವಲ್ಪ ಗೊತ್ತಾಗ್ಬೋದು. 6ನೇ ಪೇ ಕಮಿಷನ್ ಮಾಡಿದ್ಯಾರು? 6 ಮಾಡಿದವ್ರು 7 ಮಾಡಲ್ವಾ? ಅಲ್ಲ ರೀ, 6 ಮಾಡಿದ್ಮೇಲೆ 7 ಆಗ್ಬೇಕಲ್ಲಪ್ಪ. ಇನ್ನು 8ಕ್ಕೆ ಹೋಗಕ್ಕಾಗೋದಿಲ್ಲ, ಇಲ್ಲಾಂದ್ರೆ 7 ಬಿಟ್ಬಿಟ್ಟು 8ಕ್ಕೆ ಹೋಗ್ತಾರ. ಈ ದೇಶದಲ್ಲಿ ಹುಟ್ಟಿದಂತ ಅಲ್ಪಸಂಖ್ಯಾತರು ಬದಲಾವಣೆ ಆಗಬಾರ್ದ? ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇರ್ಬೋದ್ರಿ, ನಾವು ಸೋಲ್ಬಹುದು, ಗೆದಿಬಹುದು. ನಾವು ಸೋಲ್ಬಹುದು, ಗೆದಿಬಹುದು. ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಯಾರು ಹೇಳ್ಕೊಡ್ತಾರೆ ನಾನು ಈ ದೇಶವನ್ನ ಅಭಿವೃದ್ಧಿ ಮಾಡಿದ್ದೇನೆ, ಪ್ರಪಂಚದ ದೃಷ್ಟಿಯಲ್ಲಿ ಹೋಗಿ ನಾನು ಅದು ಮಾಡಿದೆ, ಇದು ಮಾಡಿದೆ, ಚಂದ್ರಲೋಕಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಅಂದ್ರೆ, ಅರೆ ಮನೆ 30-40 ವರ್ಷ ಆಯ್ತು. ಇಸ್ರೋ ಸ್ಥಾಪನೆ ಮಾಡಿದ್ಯಾರು? ಆ ರಾಕೆಟ್ಗಳನ್ನ ಸ್ಥಾಪನೆ ಮಾಡಿದ್ಯಾರು? ಟೆಸ್ಟ್ಗಳು ಮಾಡಿದವರು ಯಾರು? ಚಂದ್ರಲೋಕಕ್ಕೆ ಹೋದೆ, ಚಂದ್ರಯಾನ ಆಯ್ತಪ್ಪ, ಚಂದ್ರಯಾನ ಎಸ್ ಕರೆಕ್ಟ್. ಅದು ಇವತ್ತು ಯೋಚನೆ ಮಾಡಬೇಕಾಗಿತ್ತು. ಸಾಮಾನ್ಯ ಜನ ಯೋಚನೆ ಮಾಡಬೇಕು. ಭಾರತದ ದೃಷ್ಟಿಕೋನ ಬದಲಾಗಿರ್ಬೋದು, ಆದ್ರೆ ಪಾಯ ಕಟ್ಟಿದ್ವಲ್ರಿ. ಈ ದೇಶದ ಪಾಯ ಕಟ್ಟಿದವರು ಯಾರು? ಯಾರು ಪಾಯ ಕಟ್ಟಿದ್ದು? ನೀವೇನು ಮ್ಯಾಜಿಕ್ ಮಾಡ್ಬಿಟ್ಟು ಮೇಲ್ಗಡೆ ನಿಲ್ಲಿಸಿದ್ದೀರಾ ಬಿಲ್ಡಿಂಗ್? ಅಷ್ಟು ಸುಭದ್ರವಾದಂತ ಅಡಿಪಾಯವನ್ನ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಹಾಕಿದೆ. ಅದರ ಮೇಲೆ ಇವತ್ತು ಬೇಕಾದ ಮಾಡಬಹುದು. ಅದು ನಮ್ಮ ಭದ್ರತೆ ಅನ್ನೋದನ್ನ ಇವತ್ತು ನೀವು ಪ್ರದರ್ಶನ ಮಾಡಿದ್ದೀರಿ. ಶ್ರೀನಿವಾಸನ್ ಗೆಲ್ಸೋದ್ರ ಮೂಲಕ ನಾವೆಲ್ಲ ಮಾಡಿರೋದು, ನೀವು ಮಾಡಿಕೊಟ್ಟಿದ್ದೀರಿ ಇವತ್ತು ಶ್ರೀನಿವಾಸನ್ ಗೆಲ್ಸೋದು. ಅದಕ್ಕಾಗಿ ನಾನು ತಮಗೆ ಕೃತಜ್ಞತೆಯನ್ನ, ನಾನು ಕೂಡ ಶ್ರೀನಿವಾಸ್ ಜೊತೆಯಲ್ಲಿ ನಾನು ಸೇರಿಕೊಂಡು ಕೃತಜ್ಞತೆಯನ್ನು ನಾವೆಲ್ಲ ಸಲ್ಲಿಸಿದ್ದೇವೆ ನಿಮಗೆ ಅಂತಕ್ಕಂಥ ಮಾತನ್ನ ಹೇಳಿ, ರಾಜಣ್ಣವರು ಬಂದು ಅವರು ಒಂದು 10 ನಿಮಿಷ ಮೊದಲೇ ಬಂದು ಹೋಗಿದ್ದಾರೆ. ಮತ್ತು ಬೇರೆ ಬೇರೆ ಶಾಸಕರು ಬರಬೇಕಾಗಿತ್ತು. ಅವರೆಲ್ಲ ಶ್ರಮ ಬಿದ್ದು ನಿಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಪಕ್ಷದ ಪ್ರತಿಯೊಬ್ಬ ಶಾಸಕರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಅವರು ಅನೇಕ ಕಾರಣಗಳಿಂದ ಕೆಲವರು ಬರಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದರೆ ಅವರೆಲ್ಲರೂ ನಮ್ಮ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶ್ರೀನಿವಾಸ್ ನನಗೆ ಕೂಡ ಹೇಳಿ ಬೆಳಿಗ್ಗೆನೆ ಮಾಡೋಣ ಅಂದರು. ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಮಧ್ಯಾಹ್ನದ ಮೇಲೆ ಇಟ್ಕೊಳ್ಳಿ. ಅವರು ಆಯ್ತಣ್ಣ ಒಂದೇ ಸರಿ
ಮಾತಾಡ್ಸೋರು ಅಷ್ಟೇ, ನನಗೆ ಸಿಗಲೇ ಇಲ್ಲ. ಬರೀ ಕೆಲಸ ಮಾಡಿದ್ರೆ ಜಸ್ಟ್ ಸೋ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ಹಿಂದೆಗಡೆ ನಮ್ಮ OSD ಅವರು ಇದ್ದಾರೆ, ಅವ್ರನ್ನವರು ಬೈದು ಒಂದಷ್ಟು ಓಟು ಬಂದಿದೆ, ಒಂದಷ್ಟು ಓಟು ಕಳೆದವ್ರೆ ಹೇಳಿ ಬೈದು ನಮ್ಮ OSD ಅವರು. ಒಂದಷ್ಟು ಜನ ಅಂತೂ ಅದು ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನನಗೆ ಬಂದು ಪರಿಚಯ ಮಾಡ್ಕೊಂಡು ಹೋದ್ರೆ ಹೊರತು ಈ ಸಲ ನಾವು ಮಾಡ್ತಾ ಇದ್ದೀವಿ, ನೀನು ಗೆಲ್ಲಿಸ್ತೀವಿ ಅಂತ ಹೇಳೋರು. ಅವ್ರ ಆತ್ಮಸ್ಥೈರ್ಯ ಎಷ್ಟು ಮಟ್ಟಿಗೆ ಇತ್ತು ಅಂದರೆ, ಈ ಸಲ ಬದಲಾವಣೆ ತರಲೇಬೇಕು, ಇಲ್ಲಿ ನಮ್ಮವ್ರನ್ನೊಬ್ಬರನ್ನ ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ದೃಢವಾದ ಸಂಕಲ್ಪ ಮಾಡಿಬಿಟ್ಟಿದ್ರು. ಅವ್ರು ಸಾಕಷ್ಟು ಜನ ನನಗೆ ಕಾಣಲಿಲ್ಲ. ಆದ ಅಂಡರ್ ಕರೆಂಟ್ ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ಎಲ್ಲಿ ಆಚೆ ತಿಪ್ಪೇಸ್ವಾಮಿ ಆ ಅಂಡರ್ ಕರೆಂಟು ಕೋಲಾರ ಮುಳಬಾಗಿಲಿಂದ ಪ್ರಾರಂಭವಾಗಿ ಕೊನೆ ದಾವಣಗೆರೆವರೆಗೂ ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇತ್ತು. ಆ ಒಂದು ಧೈರ್ಯ ನನಗಿತ್ತು. ಖಂಡಿತ ಒಂದು ಬದಲಾವಣೆ ಮಾಡಲಿಕ್ಕೆ ಶಿಕ್ಷಕರು ನಿರೀಕ್ಷೆ ಅಂದರೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಫಲಿತಾಂಶದಲ್ಲಿ ಖಂಡಿತ ಹೊರಗಡೆ ಬರುತ್ತೆ ಅಂತೇಳಿ ಹೇಳ್ತಿದ್ರು. ಪೂರ್ಣಿಮಾನ ಹೇಳ್ತಿದ್ರು, ನೋಡೋ ಇದು ಕೊನೆ ನೀನೇನಾದ್ರೂ ಹಿಂದೆ ಮುಂದೆ ಆಗೋಗಿದ್ರೆ ಹಿಂದೆ ತೋರಿಸ್ಬಿಡು, ಚುನಾವಣೆಗೆ ಆಡಬೇಡ ಅಂತ ನನ್ನ ಹೆಂಡತಿನೇ ತಾಕೀತು ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಹಾಗಾಗಿ ಖಂಡಿತ ಇದು ಪಕ್ಷದ ಎಲ್ಲ ಮುಂಚೂಣಿಗಳು ನಮ್ಮ ಸಚಿವರು ಒಂದಷ್ಟು ಸೂಕ್ಷ್ಮವಾಗಿ ನನಗೆ ಹೇಳಿದ್ರು, ಶ್ರೀನಿವಾಸ್ ನಿನಗೆ ಗೊತ್ತಿಲ್ಲ ನಿನ್ನ ಅಪೋನೆಂಟ್ ಎಷ್ಟು ಕಿಲಾಡಿ ಅಂತ ಹೇಳಿರ್ತೇನೆ. ನನ್ನಲ್ಲಿ ಯಾವತ್ತ ಮಾತಾಡೋ ಒಂದು ಫೋಟೋ ತೊಗೊಂಡೋಗಿ ನನ್ನ ಶಾಲೆಯಲ್ಲೇ ನನ್ನ ಲೆಕ್ಚರ್ಗೆ ತೋರಿಸಿ ಆಲ್ರೆಡಿ ನಿಮ್ಮ ಅಧ್ಯಕ್ಷರ ಆಶೀರ್ವಾದ ಮಾಡಿದರೆ ಓಟ್ ಹಾಕಿದ್ರೆ ಹಾಕ್ಸ್ಕೊಂಡ್ಬಿಡ್ತಾರೆ, ಹುಷಾರು ಅಂತ ಹೇಳಿ ಇದೇ ಮಾತನ್ನ SS ಮಲ್ಲಿಕಾರ್ಜುನ್ ಸರ್ ಹೇಳು. ಯಾವತ್ತಾದ್ರೂ ಭೇಟಿಯಾದ ಒಂದು ಫೋಟೋ ತೆಗೆಸ್ಕೊಂಡಿರ್ತಾರೆ, ಆ ಫೋಟೋನ ಅವ್ರದೇ ವಿದ್ಯಾಸಂಸ್ಥೆಗಳಲ್ಲಿ ನೋಡಿ ಈಗ ತಾನೇ ಫೋಟೋ ತೆಗೆಸ್ಕೊಂಡು ಬಂದಿದ್ದೀನಿ, ನನಗೆ ಹೇಳಿದ್ದಾರೆ ಅವ್ರ ಆಶೀರ್ವಾದ ಇದೆ ನೋಡಿ, ಈ ಥರ ಎಲ್ಲ ನಡೀತಾರೆ ಅಂತೇಳಿ ಅವ್ರು ನನಗೆ ಸೂಕ್ಷ್ಮವಾಗಿ ಗಮನಿಸಿ. ಫಸ್ಟ್ ತುಮಕೂರಲ್ಲಿ ನನಗೆ ಮೊದಲ ಸಭೆ ಮಾಡಿದಂಥ ನನ್ನ ಹಿರಿಯರು ಅಂದರೆ ನಮ್ಮ ನಂಜುಂಡಪ್ಪನವರು. ಅವ್ರು ನಾನು ಯಾವತ್ತೂ ಮರೆಯೋದು. ನಮ್ಮ ಅಧ್ಯಕ್ಷರ ಆದೇಶದ ಮೇಲೆ, ನಮ್ಮ ಸಚಿವರ ಆದೇಶದ ಮೇಲೆಗೆ ಮೊದಲ ಸಭೆ ಕರೆದು ರಿನ್ಯೂವಲ್ಗೆ ಅಂದರೆ ಎನ್ರೋಲ್ಮೆಂಟ್ಗೆ ಕರೆಸು, ಎಲ್ಲ ಮುಖ್ಯೋಪಾಧ್ಯಾಯಗಳನ್ನ ಕರೆಸಿ ಅಲ್ಲಿ ಕೂಡಿಸಿ ಎಲ್ಲರೂ ಒಂದು ಓಟ್ ಬಿಡ್ತೀರಿ ಎನ್ರೋಲ್ ಮಾಡಬೇಕು ಅಂತೇಳಿ ಎಲ್ರಿಗೂ ಹೇಳಿ ಮಾಡಲು. ಅದಾದಮೇಲೆ 3 ಸಭೆಗಳನ್ನು ಮಾಡ್ಕೊಡ್ತೀನಿ ನನಗೆ. ಕೊನೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಈ ಒಂದು ಸಭೆನ ನಮ್ಮ ಸಚಿವರು ನನಗೆ ಮಾಡಿಕೊಟ್ಟು ಎಲ್ರಿಗೂ ಸಂದೇಶ ರವಾನೆ ಮಾಡಿ. ನಾನು ಮುಳುಬಾಗಿಲಲ್ಲಿ ಹೋದ್ರೂ ಸಹ ನಮ್ಮ ಸಚಿವರ ಏನು ಶಾಲೆಯಿಂದ ಶಿಕ್ಷಕರು ಬಂದು ನಮಗೆ ಸಂದೇಶ ಬಂದಿದೆ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ನನಗೆ ಎಷ್ಟು ಖುಷಿ ಆಗೋದು ಅಂತ ಹೇಳಿದ್ರೆ, ಶಾಲೆ ಮುಳುಬಾಗಿಲಲ್ಲಿರುವ ಶಾಲೆಯಲ್ಲಿ ಒಂದೇ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಗೆ ಬಂದು ಹೇಳೋದು. ಸಹಿತ ನಾನು ನಮ್ಮ ಕುಟುಂಬದ ವತಿಯಿಂದ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಶಿಕ್ಷಕರಿಗೆ ಒಂದು ವಿನಂತಿಯನ್ನ ಮಾಡಿಕೊಳ್ತೇನೆ. ತಾವು ಏನಾದರೂ ಕೆಲಸ ಇದ್ದಾಗ ಸಾಮಾನ್ಯವಾಗಿ ನಿಮ್ಮ MLC ಅವ್ರಿಗೆ ಫೋನ್ ಮಾಡ್ತಿರ್ತೀರ, ಅವ್ರು ಸಿಕ್ಲಿಲ್ಲ ಅಂದ ತಕ್ಷಣ ಬೇಜಾರಾಗಬೇಡಿ, ಅವರೇ ನಿಮ್ಮ ಕೆಲಸ ಏನು ಮಾಡ್ಕೊಡ್ಬೇಕು ಅಂತಿಲ್ಲ. ಅವ್ರ ಮೊದಲೇ ನಾನು ವಿಧಾನಸೌಧಕ್ಕೆ ಹೋಗಿ ವಾಪಸ್ ಬಂದಿದ್ದೇನೆ. ಹಾಗಾಗಿ ಅವ್ರು ಸಿಕ್ಲಿಲ್ಲ ಅಂದರೂ ನನಗೂ ಕೂಡ ಫೋನ್ ಮಾಡ್ಬೋದು. ತಾವು ಸಾಧ್ಯವಾದರೆ ನಮ್ಮ ಸರ್ಕಾರದ ಮಂತ್ರಿಗಳಿಗೆ ಇಚ್ಛಾಶಕ್ತಿ ಇದೆ, ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಇದೆ. ಹಾಗಾಗಿ ನಮ್ಮ ಮಂತ್ರಿಗಳ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತಂದು ಕೆಲಸ ಮಾಡಿ ಕಾನೂನಾತ್ಮಕವಾಗಿ ಆಗುವಂಥ ಕೆಲಸಗಳಿದ್ರೆ ಖಂಡಿತ ಅವ್ರ ಜೊತೆ ನಾನು ಕೂಡ ಇರ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳು ತಿಳಿಸಿ ನನ್ನ ಮಾತಿಗೆ. ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಪ್ರೇಮಿಗಳಾಗಿ ಶಿಕ್ಷಕರ ಸಮಸ್ಯೆಗಳು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ತಮಗೆ ತಿಳಿದಿರುವಂಥವರು. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಪ್ರಮುಖವಾದಂಥ ಸಮಸ್ಯೆಗಳಾದಂಥ OPS ಅನ್ನು ಜಾರಿಗೆ ತರುವಂಥದ್ದು, ಈ ಏಡೆಡ್ ಸಂಸ್ಥೆಗಳಲ್ಲಿ ಹೊಸ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ, ಅಥವಾ ಕಿರಣ್ ಕುಮಾರ್ ಸರ್ ಹೇಳಿದ ಹಾಗೆ ನಾನು ಬೇರೆ ಬೇರೆ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಬೇಗ ಅಪಾಯಿಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸರ್ಕಾರಿ ಶಾಲೆಗಳಲ್ಲೇ ಗೆಸ್ಟ್ ಫ್ಯಾಕಲ್ಟಿ ಕೊಡ್ತೀರ, ಹಾಗೆ ನಮ್ಮ ಏಡೆಡ್ ಸಂಸ್ಥೆಗಳಿಗೂ ಕೊಡಿ ಅಂತೇಳಿ ಸಾಕಷ್ಟು ಜನ ವಿನಂತಿ ಮಾಡಿದ್ದಾರೆ. ಅಂಥ ಒಂದು ವ್ಯವಸ್ಥೆ ಆದರೂ ಸರಿ, ಈ ರೀತಿಯಾದಂಥ ಪ್ರಮುಖವಾದಂಥ ವಿಷಯಗಳಿಗೆ ತಾವು ಒತ್ತು ಕೊಟ್ಟು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ರೆ ಖಂಡಿತ ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಉಳಿತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ.